ರಾಜ್ಯದಲ್ಲಿ ಹಿಜಾಬ್ ಸಂಘರ್ಷ ತಾರಕಕ್ಕೆ ಏರ್ತಾ ಇದೆ. ಸಿದ್ದರಾಮಯ್ಯನವರಿಗೆ ತಾಕತ್ತಿದ್ರೆ ಹಿಂದೂ ರಾಷ್ಟ್ರವನ್ನ ಆಗೋದನ್ನ ತಡಿಲಿ ನೋಡೋಣ ಅಂತ ಒಂದು ಕಡೆಯಲ್ಲಿ ಸವಾಲು ಹಾಕ್ತಾ ಇದ್ರೆ, ಹಿಜಾಬ್ ತರೋಕೆ ಸಿದ್ದರಾಮಯ್ಯಗೆ ತಾಕತ್ ಇದೆಯಾ ಅನ್ನುವಂತಹ ಮರು ಸವಾಲನ್ನ ಈಗ ಹಾಕ್ತಾ ಇದ್ದಾರೆ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಿಜಾಬ್ ಸಂಘರ್ಷ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತಾರಕಕ್ಕೆ ಹೋಗ್ತಾ ಇದೆ. ಹಿಜಾಬ್ ತರೋಕೆ ಸಿದ್ದರಾಮಯ್ಯಗೆ ತಾಕತ್ತಿದೆಯಾ ಅನ್ನುವಂತಹ ಸವಾಲನ್ನ ಹಾಕ್ತಾ ಇದ್ದಾರೆ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು. ಹಿಜಾಬ್ಗೆ ಅನುಮತಿ ಕೊಟ್ರೆ ನಾವು ಕೇಸರಿ ಶಾಲು ಟೋಪಿಯನ್ನ ಧರಿಸಿ ಅಂತ ನಾವು ಕೂಡ ಕರೆಯನ್ನ ಕೊಡ್ತೀವಿ. ಈ ಬಗ್ಗೆ ಹೋರಾಟವನ್ನ ಮಾಡ್ತೀವಿ. ಶಾಲೆಯಲ್ಲಿ ನಾವು ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗ್ತೀವಿ. ಆಗ ಯಾರಾದ್ರೂ ತಡಿಲಿ ನೋಡೋಣ. ಅದೆಲ್ಲವೂ ಕೂಡ ನಮ್ಮ ವೈಯಕ್ತಿಕ ಇಷ್ಟ ಅಲ್ವಾ, ಅದೆಲ್ಲವೂ ಕೂಡ ನಮಗೆ ಸಿಕ್ಕಿರುವಂತಹ ಹಕ್ಕಲ್ವಾ, ಹಾಗಾದ್ರೆ ನಾವು ಕೂಡ ಹಾಕೊಳ್ಳಿಕ್ಕೆ ಕರೆ ಕೊಡ್ತೀವಿ ಅಂತ ಶ್ರೀರಂಗಪಟ್ಟಣದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೀವು ತಾಕತ್ತಿದ್ರೆ ಅಲ್ಲಾಹು ಅಕ್ಬರ್ ಘೋಷಣೆಯನ್ನ ಕೂಗಿ ನೋಡೋಣ ಅಂತ ಕೂಡ ಹೇಳಿದ್ದಾರೆ. ಹಿಂದೂಗಳು ಹೇಗೆ ಬೇಕಾದ್ರೆ ಇರ್ಲಿ, ನಾವು ಮಾತ್ರ ಮುಸಲ್ಮಾನರ ಪರ ಅಂತ ಯೋಚನೆ ಮಾಡ್ತಾರಲ್ಲ. ಈಗ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಮೊನ್ನೆ ಒಂದು ಹೇಳಿಕೆ. ಆ ಹೇಳಿಕೆ ಏನಪ್ಪಾ ಅಂತ ಕೇಳಿದ್ರೆ, ಹಿಜಾಬ್ ಅನ್ನು ಮತ್ತೆ ನಾವು ಜಾರಿಗೆ ತರ್ತೀರಾ ನೀವು? ಈ ದೇಶದಲ್ಲಿ ಮತ್ತೆ ಪ್ರತ್ಯೇಕತೆ ಬೀಜವನ್ನು ಮತ್ತೆ ಬಿತ್ತುತ್ತೀರಾ ನೀವು? ಈ ದೇಶದಲ್ಲಿ ಎಲ್ಲರೂ ಸಮಾನರು ಅಂತ ನೀವು ಹೇಳ್ತಾ ಇಲ್ವಾ? ಪ್ರಜಾಪ್ರಭುತ್ವ ತಾನೇ ಇದು. ಶಾಲೆಗೆ ಹೋಗುವ ಮಕ್ಕಳಲ್ಲಿ ಯಾಕೆ ಈ ಬೀಜವನ್ನು ಬಿತ್ತೀರಾ, ಪ್ರತ್ಯೇಕತೆಯ ಬೀಜವನ್ನು? ಸಮವಸ್ತ್ರ ಅಂತ ನೀವೇ ತಂದಿರುವಂತದ್ದು. ಯಾರಲ್ಲಿ ಭೇದ ಭಾವ ಗೊತ್ತಾಗಬಾರ್ದು, ಯಾರು ಬಡವ ಬಲ್ಲಿದ ಗೊತ್ತಾಗಬಾರದು ಅಂತ ಹೇಳುವಂತ ಸಮವಸ್ತ್ರದ ವ್ಯವಸ್ಥೆ ನೀವೇ ಮಾಡಿರುವಂತದ್ದು. ಇವತ್ತು ಮತ್ತೆ ಅದನ್ನು ಪ್ರತ್ಯೇಕತೆ ಬೀಜವನ್ನು ಬಿತ್ತುವಂತ ಉದ್ದೇಶದಿಂದ ನೀವು ಹಿಜಾಬ್ ಮತ್ತೆ ತರ್ತೇವೆ ನಾವು ಅಂತ ಹೇಳ್ತಾ ಇದ್ದೀರಲ್ಲ. ಹಿಜಾಬ್ ತರುವ ತಾಕತ್ತಿದೆಯಾ ನಿಮಗೆ? ತರುವ ಪ್ರಯತ್ನ